ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ. ಓಂ ಪರಬ್ರಹ್ಮ ಪರಮಾತ್ಮನೇ ನಮಃ. ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮ ಹರಿಹರಾಯ ತ್ರಿಗುಣಾತ್ಮನೇ ಸರ್ವ ಕೌತುಕಾನಿ ದರ್ಶಯ ದರ್ಶಯ ದತ್ತಾತ್ರೇಯಾಯ ಮನೋಚ್ಚಿತ ಕಾಮನ ಕುರು ಕುರು ಸ್ವಾಹ. ಎಲ್ಲ ಸ್ವಾಮಿ ಸಮರ್ಥರು ಮತ್ತೆ ದತ್ತ ಮಹಾರಾಜರ ಭಕ್ತಾದಿಗಳಿಗೆ ನಿಮ್ಮನೆ ಹುಡುಗ ಸಂತೋಷ್ ಪತಂಗ ಮಾಡುವ ನಮಸ್ಕಾರಗಳು. ಇವತ್ತು ತಂದಿರತಕ್ಕಂಥ ಮೋಟಿವೇಶನ್ ಸ್ಪೀಚಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಮಾತನ್ನ ನಿಮಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ, ದ್ವೇಷ, ಅಸೂಹೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾತನ್ನ ನಾನಿವತ್ತು ನಿಮಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದನ್ನ ದತ್ತಾತ್ರೇಯ ಪ್ರಭುಗಳೇ ನನ್ನ ಒಂದು ನಾಲಿಗೆಯ ಮೇಲೆ ಆಸೀನರಾಗಿ ಆ ಮಾತುಗಳನ್ನು ಹೇಳಿಸ್ಕೊಳ್ಳಿ ಅಂತ ಹೇಳ್ತಾ ಮಹಾರಾಜರಿಗೆ ಮಹಾರಾಜರ ಪಾದಾರವಿಂದಗಳಿಗೆ ನಮಸ್ಕರಿಸಿ ಈ ಒಂದು ಕಥಾಹಂದರವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಮೊದಲನೇದಾಗಿ ಬೆಸ್ಟ್ ಎಕ್ಸಾಂಪಲು ಒಂದು ದುಡ್ಡಿನ ವಿಚಾರವಾಗಿ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ದುಡ್ಡನ್ನು ಕೊಟ್ಟು ಕಳ್ಕೊಂಡಿರೋರು ತುಂಬ ಜನ ಇದ್ದಾರೆ. ನೀವು ಅದನ್ನು ನೋಡ್ಕೊಂಡೇ ಬಂದಿದ್ದೀರ. 10 ಲಕ್ಷ ಮೋಸ ಆಯಿತು, 20 ಲಕ್ಷ ಮೋಸ ಆಯಿತು, ಕರೆಕ್ಟ್ ಒಪ್ಕೋತೀನಿ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಅವರಿಗೆ ದುಡ್ಡು ಕೊಟ್ಟು ನಿಮ್ಮ ನೆಮ್ಮದಿಯನ್ನ ಯಾಕೆ ಇಲ್ಲಿ ಹಾಳಾಗ್ತಾ ಇದೆ, ಯಾಕೆ ಹಾಳಾಗುತ್ತೆ ಅನ್ನೋ ಒಂದು ಮೈಂಡ್ಸೆಟ್ಟು ಎಲ್ಲರ ತಲೆಯಲ್ಲೂ ಇರುತ್ತೆ. ನಾನು ಆ ಅಪ್ಪನಿಗೆ ದುಡ್ಡು ಕೊಟ್ಟಿದ್ದೀನಿ, ನನಗವನು ಕೊಟ್ಟಿಲ್ಲ, ಅವನು ಹಾಳಾಗೋಗ್ಲಿ, ಅವನ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಅವರಿಗೆ ಶಾಪ ಹಾಕೋದು, ಇದು ನನ್ನ ಒಂದು ಅನಿಸಿಕೆ ಅಭಿಪ್ರಾಯದ ಪ್ರಕಾರ ತಪ್ಪು. ದುಡ್ಡು ನೀವು ಯಾರಿಗೇ ಕೊಡಿ, ಪ್ರತಿಯೊಬ್ಬ ದುಡ್ಡು ಕೊಡೋರಿಗೂ ನಾನು ಹೇಳೋದು ಒಂದೇ, ಅದು ಬರಲ್ಲ ಅಂತಾನೆ ನೀವು ಕೊಡಬೇಕು. ನೀವು ಮಗನಿಗೆ ಕೊಡ್ತಿರೋ, ಮಗಳಿಗೆ ಕೊಡ್ತಿರೋ, ತಂದೆ ಕೊಡ್ತಿರೋ, ಯಾರಿಗೆ ಕೊಡ್ತಿರೋ, ಮತ್ತೊಬ್ಬರಿಗೆ ಕೊಡ್ತಿರೋ, ದುಡ್ಡು ನಿಮ್ಮ ಜೇಬಲ್ಲಿದ್ದರೆ ಮಾತ್ರ ನಿಮ್ಮ ದುಡ್ಡು. ಬ್ಯಾಂಕಲ್ಲಿದ್ದರೂ ಕೂಡ ಆ ದುಡ್ಡು ನಿಮ್ಮಲ್ಲ. ಯಾಕಂತಂದರೆ ನಿಮ್ಮ ಸಮಯಕ್ಕೆ ಸಿಗೋದು ನಿಮ್ಮ ಜೇಬಲ್ಲಿರ್ತಕ್ಕಂಥ ದುಡ್ಡು ಮಾತ್ರನೇ ನಿಮ್ಮ ಕ್ಷಣಕ್ಕೆ ಸಿಗೋದು. ಅಥವಾ ನನ್ನ ಹೆಂಡತಿ ಹತ್ರ ಇದೆ, ನನ್ನ ತಮ್ಮನ ಹತ್ರ ಇದೆ, ಆ ದುಡ್ಡು ನಿಮ್ದಲ್ಲ. ಯಾಕಂದರೆ ದುಡ್ಡು ನಿಮ್ಮ ಹತ್ರ ಇಲ್ಲ. ಇದು ಯಾಕೆ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ, ಈಗ ಒಬ್ಬರು ನೀವು ಬೇಕಾದ್ರೆ ಯೋಚನೆ ಮಾಡಿ, ದುಡ್ಡು ಕೇಳಿ, ನಾನು ಬೇಡ ಅಂತನ್ನಲ್ಲ. ಒಬ್ಬರಿಗೆ ಒಂದು 25,000 ರೂಪಾಯಿ ನೀವು ಕೊಟ್ಟಿರ್ತೀರ. ಈ ಪ್ರಕಾರ ನೀವು ಮಾಡಿ ಎಷ್ಟು ನಿಮ್ಮ ಮೈಂಡು ರಿಲೀಫ್ ಇರುತ್ತೆ ಅನ್ನೋದು ನೀವು ನೋಡ್ಕೊಳ್ಳಿ. ನೀವು ಒಂದು 25,000 ರೂಪಾಯಿ ಒಬ್ರಿಗೆ ಕೊಟ್ಟಿರ್ತೀರ, ಅವರಿಗೆ ವಾರಕ್ಕೊಂದ್ಸರಿ ನೀವು ಫೋನ್ ಮಾಡಿ, ನನಗೆ ದುಡ್ಡು ಕೊಡಪ್ಪ ನಂದು ಅಂತ. ಓಕೆ, ದಟ್ ಚಾಪ್ಟರ್ ಕ್ಲೋಸ್. ಅದನ್ನ ಇಲ್ಲಿ ಈ ಜಾಗದಲ್ಲಿ ಅದನ್ನ ಇಟ್ಕೊಳಕ್ ಹೋಗ್ಬೇಡಿ. ಅದನ್ನ ಈ ಜಾಗದಲ್ಲಿ ಇಟ್ಕೊಳಕ್ ಹೋಗ್ಬೇಡಿ. ಕಾರಣ ಏನು ಅಂತಂದ್ರೆ, ಹೋಲ್ ಬಾಡಿ ಆ ನೆಗೆಟಿವಿಟಿಯಿಂದ ತುಂಬ್ಕೊಂಡ್ಬಿಡುತ್ತೆ. ಅವಾಗ ನನಗೆ ಅವನು ದುಡ್ಡು ಕೊಡಬೇಕು, ಅವನು ದುಡ್ಡು ಕೊಟ್ಟಿಲ್ಲ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅದೇ ಟೆನ್ಷನ್ನಲ್ಲಿದ್ದರೆ ಸಂಪೂರ್ಣವಾಗಿ ಆ ದಿನ ನೀರಲ್ಲಿ ಹೋಮ. ಓಕೆ, ದುಡ್ಡು ನಿಮಗೆ ಅವನು ಕೊಡಬೇಕು, ನಾನು ಕೊಡಲ್ಲ, ಕೊಡಬಾರ್ದು ಅನ್ನೋ ಪ್ರಶ್ನೆ ಇಲ್ಲಿ ಬಂದಿಲ್ಲ. ಆದರೆ ಎಷ್ಟು ಮಟ್ಟಿಗೆ ಬೇಕು, ಎಷ್ಟರ ಮಟ್ಟಿಗೆ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು, ಅಷ್ಟು ತಲೆ ಕೆಡಿಸ್ಕೊಳ್ಳಿ. ಕಾರಣ ಏನು ಗೊತ್ತಾ, ಬೆಳಗ್ಗೆ ನೀವು ಹಾಸಿಗೆ ಬಿಟ್ಟು ಹೇಳ್ತೀರಾ, ಬೇಕಾದ್ರೆ ಪರೀಕ್ಷೆ ಮಾಡಿ ನೀವು, ಆ ನೆಗೆಟಿವಿಟಿ ನಿನ್ನೆ ಇರೋದೇ ಇವತ್ತು ನಿಮಗೆ ಕಂಟಿನ್ಯೂ ಆಗುತ್ತೆ. ನಿನ್ನೆ ರಾತ್ರಿ ಏನಂದಿರ್ತೀರಾ ಅಂತಂದ್ರೆ, ಏನು ಅನ್ಕೊಂಡಿರ್ತೀರಾ ಅಂತಂದ್ರೆ, ನನಗೆ ಅವನು ದುಡ್ಡು ಕೊಡಬೇಕು, ಕೊಟ್ಟಿಲ್ಲ,
ಅವನ ಬಗ್ಗೆ ನೀವು ಇಲ್ಲದೆ ಇರೋದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಮಲಗಿರ್ತೀರ. ಸೊ ಅರ್ಲಿ ಮಾರ್ನಿಂಗು ಅದೇ ಬಂದಿರುತ್ತೆ. ಸೊ ನೀವು ಇದನ್ನು ಥಿಂಕ್ ಮಾಡೋದ್ರಿಂದ ಅವ್ನು ನಿಮ್ಗೆ ದುಡ್ಡು ಕೊಡಲ್ಲ, ಸಾಧ್ಯ ಇಲ್ಲ. ಇದರಿಂದ ಇಲ್ಲಿ ನಿಮ್ಮ ಲೈಫ್ ಹಾಳಾಗ್ತಾ ಇದೆ, ನಿಮ್ಮ ಅಚೀವ್ಮೆಂಟ್ ಹಾಳಾಗ್ತಾ ಇದೆ. 25,000 ರೂಪಾಯಿ ಅವ್ನು ಕೊಡಬೇಕು, ಐ ವಿಲ್ ಅಗ್ರಿ. ಆ 25,000 ರೂಪಾಯಿಗೋಸ್ಕರ ಕೋಟಿ ಬೆಲೆ ಬಾಳುವಂತ ನಿಮ್ಮ ಮನಸ್ಸಿನ ನೆಮ್ಮದಿ ಯಾಕೆ ಹಾಳು ಮಾಡ್ಕೊತಾ ಇದ್ದೀರಾ ಅಂತ ಅಲ್ವಾ? ಕೇಳಬೇಕು, ಕೇಳೋ ಟೈಮಲ್ಲಿ ಕೇಳಿ. ಓಕೆ, ಫಸ್ಟು ಮೈಂಡ್ ಸೆಟ್ಟಿಂದ ತೆಗೆದ್ಬಿಡಿ ಅದನ್ನು. ಆಯಿತು, ನನ್ನ ಕರ್ಮ ಅವನಿಗೆ ಕೊಟ್ಟಿದ್ದೀನಿ ಬಿಟ್ಟಾಕಿ. ಸೊ ದಿಸ್ ಇಸ್ ಅವರ್ ಓನ್ ಎಕ್ಸ್ಪೀರಿಯನ್ಸ್. ಇದು ನನ್ನ ಎಕ್ಸ್ಪೀರಿಯನ್ಸೇ ನಿಮ್ಮ ಹತ್ರ ಹೇಳ್ತಾರೆ. ಏನಾಗೋಯ್ತು ಅಂದರೆ, ಒಂದು ಮನುಷ್ಯನಿಗೆ ನಾನು ಅವರು ಮನೆ ಕಟ್ಟುವಾಗ 5 ಲಕ್ಷ ರೂಪಾಯಿ ನಾನು ಅವರಿಗೆ ಸಹಾಯ ಮಾಡಿದೆ. ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ. ಸುಮಾರು ನಾನು 3 ತಿಂಗಳ ಅವನಿಗೆ ದುಡ್ಡು ಕೊಟ್ಟು ನಾನು ಡಿಪ್ರೆಷನ್ಗೆ ಹೋದೆ. ಅವನು ಚೆನ್ನಾಗೇ ಇದ್ದಾನೆ ಇವಾಗಲೂ ಕೂಡ, ಬಟ್ ಮನಿ ಈಸ್ ನಾಟ್ ರಿಟರ್ನ್. ನನಗೊಂದು ದುಡ್ಡು ಕೊಟ್ಟಿಲ್ಲ. ಬಟ್ ಒಂದು ಸೆಕೆಂಡು ನಾನು ಒಂದು ದಿವಸ ಕೂತ್ಕೊಂಡು ಯೋಚನೆ ಮಾಡಿದೆ. ಅದು ದತ್ತ ಮಹಾರಾಜರ ಕೃಪಾಶೀರ್ವಾದ. ಆ ದುಡ್ಡು ಬರಲಿ ಅಂತ ಕೂಡ ನಾನು ಮಹಾರಾಜರದ್ದು ಪಾರಾಯಣ ಮಾಡಿದ್ದೀನಿ. ಬಟ್ ಅದರಲ್ಲಿ ಒಂದು ಕತೆ ಬರುತ್ತೆ. ಯಾವ ಕತೆಪ್ಪ ಅಂತಂದರೆ, ಒಬ್ಬ ಬ್ರಾಹ್ಮಣ ಒಬ್ಬ ಹೆಂಗಸಿಗೆ ದುಡ್ಡು ಕೊಟ್ಟಿರ್ತಾನೆ ಸಾಲ ಮಾಡಿ. ಆ ಸಾಲ ಮಾಡಿ ಕೊಟ್ಟಿರ್ತಕ್ಕಂಥ ದುಡ್ಡು ಈ ಒಂದು ಹೆಂಗಸು ಬ್ರಾಹ್ಮಣನಿಗೆ ಕೊಡಲ್ಲ. ಅವನು ಸತ್ತ ಮೇಲೆ ಅವನಿಗೆ ಆ ಹೆಂಗಸಿಗೆ ದೆವ್ವ ಆಗಿ ಕಾಡಕ್ಕೆ ಸ್ಟಾರ್ಟ್ ಆಗ್ತಾನೆ. ನನ್ನ ದುಡ್ಡು ಕೊಡಬೇಕು ನೀನು, ಸೊ ಅದಕ್ಕೆ ನಿನ್ನ ವಂಶ ನಿರ್ವಂಶ ಆಗಲಿ ಅಂತ ಹೇಳಿ ಶಾಪ. ಅಂದರೆ ಸತ್ರೂ ಕೂಡ ಅವನಿಗೆ ನೆಮ್ಮದಿ ಇಲ್ಲ, ಆ ದುಡ್ಡಿಗೆನೇ ಹಪಾಪಿಯಾಗಿದ್ದಾನೆ ಅವನು. ಸೊ ಆಗ ದತ್ತ ಮಹಾರಾಜರು ಕನಸಿನಲ್ಲಿ ಅವಳಿಗೆ ದೃಷ್ಟಾಂತ ಕೊಟ್ಟು, ನೀನು ಆ ಬಡ ಬ್ರಾಹ್ಮಣನ ಹೆಸರಿನಲ್ಲಿ ಇಂತಿಷ್ಟು ದಾನ ಮಾಡು. ಸೊ ಇದು ಗುರುಚರಿತ್ರೆಯಲ್ಲಿ ಕತೆ ಬರುತ್ತೆ. ಗುರುಚರಿತ್ರೆ ಓದಿರೋರು ಅದ್ರ ಬಗ್ಗೆ ಗೊತ್ತಿರುತ್ತೆ ಅವರಿಗೆ ಇದು ಎಲ್ಲಿ ಕತೆ ಬರುತ್ತೆ ಅಂತ. ಸೊ ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟೆ. ನಾನು ಆ ಕತೆ ಕೇಳಿ ಇನ್ಸ್ಪೈರ್ ಆದೆ ನಾನು. ಓಕೆ, ನನಗೆ ಅವನು 5 ಲಕ್ಷ ಕೊಡಬೇಕು, ಅವನು ಕೊಟ್ಟಿಲ್ಲ, ಅವನ ಹತ್ರ ಆಗ್ತಾ ಇಲ್ಲ, ಕೊಡಲ್ಲ ಅವನು. ಸೊ ಫಸ್ಟು ನಾನು ತೆಗೆದುಹಾಕ್ಬಿಟ್ಟೆ. ಅದನ್ನು ಹೆಂಗೆ ತೆಗೆದು ಹಾಕಿದೆ ಅಂದರೆ, ನಾನು ದುಡ್ಡು ಕೊಟ್ಟಿದ್ದೀನಿ. ಯಾವ ಥರ ದುಡ್ಡು ಕೊಟ್ಟಿದ್ದೀನಿ ಅಂತಂದರೆ, ನನಗೆ ಏನೋ ಒಂದು ಸಮಸ್ಯೆ ಆಗಿದೆ, ಏನೋ ಒಂದು ಹೆಲ್ತ್ ಇಶ್ಯೂ ಆಗಿದೆ, ಏನೋ ಒಂದು ಘೋರ ರೋಗ ನನಗೆ ಬಂದಿದೆ, ನಾನು ಹಾಸ್ಪಿಟ್ಲ್ ಬಿಲ್ ಕಟ್ಟಿದ್ದೀನಿ. ಫಸ್ಟು ಪ್ರಿಪೇರ್ ಇನ್ ಅವರ್ ಮೈಂಡ್. ನಾನು ಪ್ರಿಪ್ರೇಷನ್ ಆಗಿದ್ದೆ ಹೆಂಗೆ ಅಂದರೆ, 3 ತಿಂಗಳ ಪೂರ್ತಿ ಮಲಗಿಬಿಟ್ಟೆ ನಾನು. ನನಗೆ ಯಾಕಂದರೆ 5 lakhs ಇಸ್ ಎ ನಾಟ್ ಆರ್ಡಿನರಿ ಮನಿ. ಅಷ್ಟು ಸುಲಭ ದುಡ್ಡಲ್ಲ ಅದು 5 ಲಕ್ಷ. ಓಕೆ, ಸೊ ಅದರಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ನನ್ನ ಹತ್ರ. ಮಹಾರಾಜರ ಕೃಪಾಶೀರ್ವಾದ, ಒಂದು ಪಾರಾಯಣ ಮಾಡೋಣ, ದುಡ್ಡು ಬರೋಗೋಸ್ಕರ ನಾನು ಪಾರಾಯಣ ಮಾಡಿದ್ದು. ದುಡ್ಡು ಬರಲಿ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಪಾರಾಯಣ ಮಾಡುವಾಗ ಒಂದು ಕಥೆನ ತಿಳ್ಕೊಂಡೆ ನಾನು. ಗುರುಚರಿತ್ರೆಯಲ್ಲಿ 53 ಅಧ್ಯಾಯ ಇದ್ರೂ ಕೂಡ ಪ್ರತಿಯೊಂದು ಸಮಸ್ಯೆಗೂ ಒಂದೊಂದು ಪರಿಹಾರ ಇದೆ. ಪ್ರತಿಯೊಂದಕ್ಕೂ ನೀವು ಬೇಕಾದ್ರೆ ಗುರುಚರಿತ್ರೆ ಓದ್ಬಿಟ್ಟು ನೋಡಿ, ಪ್ರತಿಯೊಂದಕ್ಕೂ ಒಂದೊಂದು ಪರಿಹಾರ ಇದೆ. ನಾನು ಮೈಂಡ್ ಫಿಕ್ಸ್ ಆಗಿ ನಾನು ಏನೇನು ಮಾಡಿದೆ ಅಂದರೆ, ನನಗೆ ಒಂದೇನೋ ಆಕ್ಸಿಡೆಂಟ್ ಆಗಿತ್ತು, ಹಾಸ್ಪಿಟ್ಲಿಗೆ ನಾನು 5 ಲಕ್ಷ ಬಿಲ್ ಕಟ್ಟಿದ್ದೀನಿ. ಫಸ್ಟ್ ವಿಲ್ ಬಿ ಪ್ರಿಪೇರ್ಡ್, ಐ ವಿಲ್ ಬಿ ರೆಡಿ ಗೆಟ್ ಇಟ್. ಆಮೇಲೆ 1 ವಾರ ಫುಲ್ಲು ಬೇರೆ ಊರಿಗೆ ಹೋಗೋದು, ಮೂವಿ ನೋಡೋದು, ಎಂಜಾಯ್ಮೆಂಟ್ ಲೈಫ್ ಫನ್ 1 ವೀಕ್, 1 ವಾರ ಮಾಡಿದೆ. ನೆಕ್ಸ್ಟು ಕಮ್ ಬ್ಯಾಕ್. ಏನು ಮಾಡಬೇಕು ನಾನು, ಏನು ಮಾಡಬೇಕು? ಸೊ ಅದನ್ನೆಲ್ಲವನ್ನ ನಾನು ಮಾಡ್ಕೊಂಡು ಡೆವಲಪ್ಮೆಂಟ್ ಮಾಡ್ಕೊಂಡು ಬಂದೆ. ಬಟ್ ಇವತ್ತು ಅವನ ಪರಿಸ್ಥಿತಿ ಅಧೋಗತಿ. ನಾನು ಆ ಭಗವಂತನ ದತ್ತ ಮಹಾರಾಜರ ಕೃಪಾಶೀರ್ವಾದದಿಂದ ದೇವಸ್ಥಾನಕ್ಕೆ ಕೈ ಹಾಕಿದ್ದೀನಿ, ಒಂದು ಮನೆಯನ್ನ ಲೀಸ್ಗೆ ಹಾಕ್ಕೊಂಡಿದ್ದೀನಿ, 10 ಲಕ್ಷ ಕೊಟ್ಟು ನಾನು ಮನೆಯಲ್ಲಿ ಲೀಸ್ಗೆ ಹಾಕ್ಕೊಂಡಿದ್ದೀನಿ, ದೇವಸ್ಥಾನಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತಂದರೆ ಅವತ್ತಿನ ಸಂತೋಷ ಆಗಿದ್ದರೆ ಇವತ್ತು ನಾನು ಭೂಮಿ ಮೇಲೆ ಇರ್ತಿದ್ನೋ ಫ್ರೇಮಲ್ಲಿ ಇರ್ತಿದ್ನೋ ನನಗೆ ಗೊತ್ತಿಲ್ಲ. ಬಟ್ ದತ್ತ ಮಹಾರಾಜರು ಸರಿಯಾಗಿರ್ತಕ್ಕಂಥ ಒಂದು ಸಮಯಕ್ಕೆ ನನ್ನನ್ನು ಎಚ್ಚರಿಸಿ ತೋರಿಸಿದ್ರು, ಇದೆಲ್ಲ ನಿನ್ನ ಲೈಫು, ಇದನ್ನು ಬಿಟ್ಟು ನೆಕ್ಸ್ಟ್ ಒಂದು ಲೈಫ್ ಇದೆ. ಓಕೆ, ಇದು ಈ ಥರ ಸುಮಾರು ಘಟನೆಗಳು ನನ್ನ ಜೀವನದಲ್ಲಿ ನಡೆದೋಗಿದೆ. ಎಷ್ಟೋ ಘಟನೆಗಳು. ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗೋಕ್ಕೆ ಒಂದು ದೊಡ್ಡ ನೋವಿದೆ. ಆ ನೋವಿನಿಂದ ಸ್ಟಾರ್ಟ್ ಮಾಡಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಇದು. ಒಂದು ನೋವಿನ ಘಟನೆಯನ್ನು ಮರೆಯೋದಕ್ಕೆ ಒಂದು ದಾರಿ ಬೇಕಲ್ವಾ?
ಸೊ ಆ ಒಂದು ದಾರಿಗೋಸ್ಕರ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದೆ. ಬಟ್ ಇವತ್ತು ಸೊ ಒಂದು 3,000 ಜನ ಫಾಲೋವರ್ಸ್ ಇದ್ದಾರೆ. ಯೋಚನೆ ಮಾಡಿ ನೀವು. ಅಲ್ಲಿ ಅವರು ನನಗೆ ಆ ಕ್ಷಣದಲ್ಲಿ ಒಬ್ಬ ಯಾರೋ ಬಂದರು, ನನಗೆ ಸುಮಾರು ಒಂದು 10ರಿಂದ 12 ವರ್ಷ ನನ್ನ ಜೊತೆ ನನ್ನ ಫ್ರೆಂಡ್ಶಿಪ್ಪಲ್ಲಿ ಇದ್ಕೊಂಡು ನಮ್ಮ ಫ್ಯಾಮಿಲಿ ಜೊತೆ ತುಂಬ ಚೆನ್ನಾಗಿ ಫ್ರೆಂಡ್ಶಿಪ್ಪಲ್ಲಿ ಇಟ್ಕೊಂಡು ಅವರು ಸಡನ್ ಆಗಿ ನಮ್ಮ ಜೊತೆ ಜಗಳ ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ. ಸೊ ಆ ಒಂದು ಡಿಪ್ರೆಷನಿಂದ ನಾನು ಹೊರಗಡೆ ಬರಬೇಕಾದಾಗ ನಾನು ಸ್ಟಾರ್ಟ್ ಮಾಡಿದ್ದೆ ಯೂಟ್ಯೂಬ್ ಚಾನಲ್. ಅವರು ಆವಾಗ ಆ ಕ್ಷಣದಲ್ಲಿ ನನ್ನನ್ನು ಅವರು ಬಿಟ್ಟು ಹೋಗಿರಲಿಲ್ಲ, ನಮ್ಮ ಫ್ಯಾಮಿಲಿನ ಅವರು ದೂರ ಮಾಡಿರಲಿಲ್ಲ ಅಂತಂದರೆ ನಾನು ಇವತ್ತು ಯೂಟ್ಯೂಬ್ ಚಾನಲ್ ಮಾಡ್ತಾನೆ ಇರಲಿಲ್ಲ. ಸೊ ಇಲ್ಲಿ ಪ್ರತಿಯೊಂದು ಆಗೋದು ಒಳ್ಳೆಯದಕ್ಕೇನೆ. ಅದು ನಿಮಗಿವತ್ತು ಏನೋ ಒಂದು ನೋವು ಆಗ್ತಾ ಇದೆಯಪ್ಪ, ನಮ್ಗೆ ಇಂಥವ್ರು ನೋವು ಕೊಟ್ಟಿದ್ದಾರೆ, 100% ಅದನ್ನು ನೀವು ದತ್ತ ಮಹಾರಾಜರ ದಾರಿಯಲ್ಲಿದ್ದು ದತ್ತ ಸಂಪ್ರದಾಯದಲ್ಲಿ ಇದ್ದಿದ್ದೆ ಆದರೆ ನಿಮಗೆ ಕೆಟ್ಟದ್ದಂತೂ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ನೆ ಜಸ್ಟ್ ರೀಸೆಂಟಾಗಿ ನಿನ್ನೆ ದಿನ ನಡೆದಿರ್ತಕ್ಕಂಥ ಘಟನೆ ಇದು. ಒಬ್ಬ ಮುಸ್ಲಿಮ್ಗೆ ನಾನು OLX ನೋಡಿ ನಾನು ಫೋನ್ ಮಾಡ್ತೀನಿ. ಏನಂತ ಅಂದರೆ, ನನಗೆ ಈ ಥರ ಒಂದು TV ಬೇಕಾಗಿದೆ. ಈ ಡಿಸ್ಕಸ್ ಎಷ್ಟು ದಿವಸ ಆಗಿದ್ದ ಸ್ಟಾರ್ಟ್ ಆಗಿರುತ್ತೆ ಅಂತಂದರೆ ಸುಮಾರು 1 ತಿಂಗಳಿಂದ ಡಿಸ್ಕಸ್ ಸ್ಟಾರ್ಟ್ ಆಗಿರುತ್ತೆ. ಅವನು 25,000 ಅಂತ ಹೇಳ್ತಾನೆ, ನಾನು 15,000 ನನ್ನ ಹತ್ರ 25,000ಇಂದ 15,000 ಅವನು ಬರ್ತಾನೆ. ಸೊ ಆ ಥರ ಡೆಪ್ತ್ ಹಾಕೊಂಡು ಬಂದು ನನಗೆ ದುಡ್ಡಿನ ಸಮಸ್ಯೆ ಇರುತ್ತೆ, ನಾನು 8,000 ರೂಪಾಯಿ ಮೇಲೆ ನನಗಾಗಲ್ಲ ಅಂತ ಇಸ್ ಅ ಡ್ರಾಪ್. ಬಟ್ ನಿನ್ನೆ ಇಸ್ ಅ ಗ್ರೇಟ್ ಅಂತಂದರೆ ಆಕಸ್ಮಿಕವಾಗಿ ನಾನು OLX ಅಲ್ಲಿ ನೋಡ್ತೀನಿ, ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು TV ತುಂಬಾ ಕಡಿಮೆ ಬಜೆಟಲ್ಲಿ ನನಗೆ ಸಿಗುತ್ತೆ. ನನಗದು ಒಂದು 4-5 ಸಾವಿರ ರೂಪಾಯಿ ಜಾಸ್ತಿ ಬಿದ್ದಿರ್ಬೋದು, ಬಟ್ ಇಟ್ ಈಸ್ ಅಲ್ಟಿಮೇಟ್ TV. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ದತ್ತ ಸಂಪ್ರದಾಯದಲ್ಲಿ ಬಂದ ತಕ್ಷಣವೇ ನಿಮ್ಮ ಅಟೆಂಡೆನ್ಸು ದತ್ತಾತ್ರೇಯ ಮಹಾರಾಜರ ಹತ್ರ ಅಕೌಂಟು ನಿಮ್ದು ಓಪನ್ ಆಯಿತು ಅಂತ ಅಂದರೆ ನಿಮ್ಮ ಸರ್ವತೋಮುಖ ಅಭಿವೃದ್ಧಿ ಮಹಾರಾಜರಿಗೆ ಸಂಬಂಧಪಟ್ಟಿರುತ್ತೆ. ಫಸ್ಟ್ ಆಫ್ ಆಲ್ ಈ ವಿಡಿಯೋ ಎಲ್ಲರೂ ನೋಡೋಕ್ಕಾಗಲ್ಲ, ಎಲ್ಲರೂ ದತ್ತ ಮಹಾರಾಜರ ಸೇವೆಯನ್ನು ಮಾಡೋಕ್ಕೂ ಆಗೋದಿಲ್ಲ. ಇದರ ಉದ್ದೇಶ ಒಂದೇ, ದತ್ತ ಸಂಪ್ರದಾಯದಲ್ಲಿ ಬಂದ ತಕ್ಷಣ ಮಹಾರಾಜರು ದತ್ತ ಮಹಾರಾಜರು ಅಂತ ನೀವು ಸ್ವಾಮಿ ಸಮರ್ಥರು ಅಂತ ನಾಮಸ್ಮರಣೆ ಪ್ರಾರಂಭ ಮಾಡಿದ ತಕ್ಷಣವೇ ಅಲ್ಲೇ ನಿಮ್ಮ ಅಕೌಂಟ್ ಓಪನ್ ಆಗೋಗ್ಬಿಡುತ್ತೆ. ಅಕೌಂಟ್ ಆಕ್ಟಿವೇಟ್ ಆಯಿತು ಅಂತಂದರೆ ಮಹಾರಾಜರು ನಿಮ್ಮನ್ನು ರಕ್ಷಣೆ ಮಾಡ್ಕೊಂಡು ಬರ್ತಾರೆ, ನಿಮ್ಮ ಪಾಪ ಕರ್ಮಗಳನ್ನೆಲ್ಲ ತೊಳಿತಾ ಬರ್ತಾರೆ. ನೀವೇನು ಅನ್ಕೋಬೋದು ಅಂತಂದರೆ, ದತ್ತ ಮಹಾರಾಜರ ಸಂಪ್ರದಾಯದಲ್ಲಿ ಬಂದ ಮೇಲೆ ನಾನು ಲಾಸ್ ಆಯಿತು, ನಾನು ಯಾರಿಗೋ ಕೊಡಬೇಕಾಗಿತ್ತು, ಯಾರಿಗೋ ದುಡ್ಡು ಕೊಟ್ಟೆ. ಅದು ನೀವು ಕೊಡಬೇಕಾಗಿರ್ತಕ್ಕಂಥ ದುಡ್ಡೇ ನೀವು ಕೊಟ್ಟಿದ್ರ, ಯಾವುದೋ ಒಂದು ಜನ್ಮದಲ್ಲಿ ಇಸ್ಕೊಂಡಿರ್ತಾರೆ, ಈ ಜನ್ಮದಲ್ಲಿ ಕೊಟ್ಟಿರ್ತಾರೆ. ಕಾರಣ ಇಲ್ಲದಂತೂ ನೀವು ಹತ್ರ ಯಾರು ಬಂದು ನಿಮ್ಮ ಹತ್ರ ದುಡ್ಡು ಇಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಓಕೆ, ಸೊ ಇದು ದುಡ್ಡಿನ ವಿಷಯ. ಇನ್ನೊಂದು ದ್ವೇಷ. ಈಗ ನೋಡಿ, ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ, ಯಾರೋ ನಿಮ್ಮ ಬಗ್ಗೆ ಏನೋ ಮಾತಾಡಿರ್ತಾರೆ, ಅದನ್ನು ತಲೆಯಲ್ಲಿ ಇಟ್ಕೊಂಡ್ರೆ ಫಸ್ಟು ನನ್ನ ಕಾನ್ಸೆಪ್ಟ್ ಏನು ಅಂದರೆ, ಈ ಭಾಗದಲ್ಲಿ ನಿಮ್ಮ ಹೆಡೆಕ್ ಮೈಂಡಲ್ಲಿ ಏನು ಇಟ್ಕೊಂಡಿರ್ತೀರಲ್ಲ, ಅದು ದ್ವೇಷ ಸಾಧಿಸ್ತೆ. ಹಂಗಂದ್ರೆ ಅವರು ಅಷ್ಟೊಂದು ಕೆಟ್ಟದಾಗಿ ನನ್ನ ಬಗ್ಗೆ ಮಾತಾಡಿದ್ರೆ ಅದು ಬಿಟ್ಟಾಕ್ಬಿಡಿ. ನಿಮ್ಗೆ ಯಾಕೆ ಬೇಕದು ಮಾತು? ನಿಮ್ಮ ಮೈಗೆ ಟಚ್ ಆಗಲ್ಲ, ಬಟ್ ನೀವು ಅದನ್ನ ನನಗೆ ಹಿಂಗೆ ಮಾತಾಡಿದ್ರಲ್ಲ, ನಾನು ಏನಾದರೂ ಜೀವನದಲ್ಲಿ ಸಾಧನೆ ಮಾಡಿ ತೋರಿಸ್ಬೇಕು, ಇಸ್ ಅ ಕಾನ್ಸೆಪ್ಟ್. ಬಟ್ ಅವರು ನಿಮಗೆ ಮಾತಾಡಿದಾರೆ ಅಂತ ಹೇಳಿ ಅವ್ರು ಯಾರೋ ಬಂದು ನಿಮ್ಮ ಮುಂದೆ ಹೇಳ್ತಾರೆ, ಅವ್ರು ಏನಂತ ಇಲ್ಲ, ನಿಮ್ಮ ಬಗ್ಗೆ ಅವ್ರು ಹಿಂಗಂತ ಇದ್ದಾರೆ. ಓಕೆ, ಅದನ್ನು ಕೇಳಿಸ್ಕೊಳ್ಳಿ, ಬಿಟ್ಟಾಕ್ಬಿಡಿ. ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ, ಅದನ್ನು ಬೆಳಿಗ್ಗೆ ಅದನ್ನು ತಲೆಗೆ ತಗೊಂಡು ನೀವು ಅದನ್ನು ರಿವೈಸೇಷನ್ ಅಂದರೆ ಅದನ್ನು ನೀವು ಹಿಂಗಂದ್ರ ಅಂತ ನೀವು ಹೇಳ್ಕೊಂಡು ಹೋದಾಗ ನಿಮ್ಮದು ಟಾಪ್ ಟು ಬಾಟಮ್, ಮೇಲಿಂದ ಹಿಡಿದು ಕೆಳಗಡೆ ಒಳಗೂ ಪೂರ್ತಿ ನಿಮಗೆ ನೆಗೆಟಿವಿಟಿನ ಅಕ್ವೈರ್ ಮಾಡ್ಕೊಂಡ್ಬಿಡುತ್ತೆ. ನೀವು ಅವ್ರು ಅನ್ನೋದಕ್ಕಿಂತ ಮುಂಚಿತವಾಗಿಯೇ ನೀವು ಬಿದ್ದೋಗ್ಬಿಟ್ಟಿರ್ತೀರ. ಅವ್ರು ಹೇಳಿರ್ತಾರೆ, ಇಲ್ಲ ಅವನು ಹಿಂಗಾಗ್ತಾನೆ, ಅವ್ರು ಹೇಳೋಕ್ಕಿಂತ ಮುಂಚೆ ತಕ್ಷಣ ನಿಮಗೆ ಆಗೋಗ್ಬಿಡುತ್ತೆ. ಯಾಕಂತಂದರೆ ಫಸ್ಟ್ ಆಫ್ ಆಲು ಅದನ್ನು ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ನನಗಿದು ಬರಲಿ, ನನಗಿದು ಹಿಂಗೆ ಕೆಟ್ಟದಾಗ್ತಾ ಇದೆ, ನನಗೆ ಹಿಂಗೆ ಅವ್ರು ಅಂದರು, ನನಗವರು ಕೆಟ್ಟದಾಗಲಿ ಅಂತಂದರು, ನನಗೆ ಕೆಟ್ಟದಾಗಲಿ ಅಂತಂದರು. ಇದನ್ನು ನೀವು ಅನ್ಕೊಂಡು ಅದಾಗದೇ ಇದ್ರು ಕೂಡ ನಿಮ್ಮನ್ನು ಅದು ಅಟ್ಯಾಕ್ ಮಾಡಿಬಿಡ್ತಾರೆ. ಸೊ ಇಲ್ಲಿ ಇದು ಯಾಕಪ್ಪ ಅಂತಂದರೆ, ನಿಮ್ಮ ಮೈಂಡಿಂದ ಅದನ್ನು ತೆಗೆಯೋವರೆಗೂ ಕೂಡ ನಿಮಗೆ ಒಳ್ಳೇದಾಗಕ್ಕೆ ಸಾಧ್ಯನೇ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರಿಗೆ ಒಳ್ಳೇದಾಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಅದು ಬೇಡದ್ರ ವಿಚಾರ. ಆದರೆ ಫಸ್ಟ್ ಆಫ್ ಆಲ್ ನಿಮಗೆ ಒಳ್ಳೇದಾಗಲ್ಲ. ಇದು ಎಲ್ಲರ ಜೀವನದಲ್ಲೂ ಇವಾಗಂತೂ
ಈ ಈ ಇವಾಗಿರೋ ಬರೋ ಟ್ರೆಂಡ್ ಏನಿದೆಯಲ್ಲ ಎಲ್ಲ ಮೈಂಡ್ ಸೆಟ್. ನನಗೆ ಅವ್ರು ಹಂಗಂದ್ರು, ನನಗೆ ಇವ್ರು ಅಂತ ಅದು ಬಿಟ್ಟಾಕ್ಬಿಡಿ. ಅದನ್ನ ಒಂದು ಕ್ಷಮೆ, ನೀವು ನನಗೆ ಮಾತಾಡಿದ್ರಲ್ಲ, ಆಯ್ತು, ದೇವ್ರು ನಿಮ್ಗೆ ಒಳ್ಳೇದು ಮಾಡಿ, ಇಷ್ಟು ಹೇಳ್ಕೊಂಡು ನೀವು ಮುಂದೆ ನಡೀರಿ. ನಿಮ್ಮನ್ನ ಯಾರೂ ತಡೆಯಕ್ಕೆ ಸಾಧ್ಯ ಇಲ್ಲ. ಈಗ ನೀವೇನು ಮಾಡ್ತೀರಾ ಅಂತಂದ್ರೆ, ನಾನು ಬೆಳಿಗ್ಗೆ ಏಳಬೇಕು, ನಾನು ಇದನ್ನ ಮಾಡಬೇಕು ಅನ್ನೋದು ನೀವು ಹೋಗ್ತಾ ಇರ್ತೀರಾ. ಇಲ್ಲಿ ಯಾರೋ ನಿಮ್ಮನ್ನ ಇದನ್ನ ಹಿಡಿದು ಜಗ್ಗದಂಗೆ ಅವ್ರು ಹೇಳಿರ್ತಾರಲ್ವಾ, ಆ ಮೈಂಡ್ ಸೆಟ್ ಇಂದ ನಿಮ್ಗೆ ಬೆಳಿಗ್ಗೆ ಹೇಳಕ್ಕೆ ಆಗಲ್ಲ. ಅದೇ ವಿಚಾರದಲ್ಲೇ ಇರ್ತೀರ ನೀವು ನೈಟ್ ಎಲ್ಲ, ಬೆಳಿಗ್ಗೆ ಹೇಳಕ್ಕಾಗಲ್ಲ. ಸೊ ಬೆಳಿಗ್ಗೆ ಎದ್ದಾಗ್ಲೂ ಕೂಡ ನಿಮ್ಮ ತಲೆಯಲ್ಲಿ ಅದೇ ಇರುತ್ತೆ, ನನಗೆ ಹಿಂಗೆ ಅನ್ನಲ್ಲಪ್ಪ ಅವನು ನೀವು ಬೇಕಾದ್ರೆ ಈ ತರ ಮಾಡ್ಬಿಟ್ಟು ನೋಡಿ. ಅನ್ನಲ್ಲ, ದೇವ್ರು ನಿಂಗೆ ಚೆನ್ನಾಗಿಟ್ಟಲ್ಲ, ದಟ್ಸ್ ಆಲ್. ಅಲ್ಲಿ ಅವನು ಅಂದಿದ್ದಾನೆ ಅಂತ ಹೇಳಿ ನೀವು ಅವನ ಕೋರ್ಟಿಗೆ ಕೇಸ್ ಹಾಕ್ಬಿಟ್ಟು ಕೋರ್ಟಿಗೆ ಎಳೆಯಕ್ಕೂ ಆಗಲ್ಲ. ಅದು ಮುಗಿದೋಯ್ತು ಅದು ಕತೆ. ಅಂದಿದ್ದಾನ, ದಟ್ಸ್ ಆಲ್. ಇದನ್ನ ಈ ತರ ಮಾಡಿ ನೀವು ಮುಂದೆ ಹೋಗಿ ಎಷ್ಟು ನೀವು ಲೈಫಲ್ಲಿ ಮುಂದೆ ಬರ್ತೀರ. ಕೂತ್ಕೊಂಡು ನೀವು ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಇದೆಯಲ್ಲ, ತೆಗೆದಾಕ್ಬಿಡಿ ಅದನ್ನ. ಸೊ ಇದ್ರ ಬಗ್ಗೆ ನೀವು ಎಷ್ಟು ಮಾತಾಡಿದ್ರು ಕಡಿಮೆನೆ. ಮತ್ತೂ ಕೂಡ ಜರ ವಾಪಸ್ ಅದೇ, ನನಗೆ ಅವ್ರು ಹಂಗಂದ್ರು, ನನಗೆ ಇವ್ರು ಬೇಡ. ತುಂಬಾ ಮನಸ್ಸಿಗೆ ನೋವಾಯ್ತಾ, ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ, ಒಂದು ಹೆಡ್ಫೋನ್ ತಗೊಂಡು ಕಿವಿಗೆ ಹಾಕೊಂಡು ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಒಂದು 15 ನಿಮಿಷ ಹೆಡ್ಫೋನ್ ಕಿವಿಗೆ ಹಾಕೊಂಡು ಕಣ್ಣು ಮುಚ್ಕೊಂಡು ದತ್ತ ಮಹಾರಾಜರ ಧ್ಯಾನ ಮಾಡಿ. ಲಾಟ್ಸ್ ಆಫ್ ಚೇಂಜಸ್ ಯುವರ್ ಲೈಫ್. ಒಂದು ರಾತ್ರಿ ಇಂಥ ವಿಚಾರಗಳೇ ಬರ್ತಾ ಇದೆಯಾ, ಮೊಬೈಲಲ್ಲಿ ಪ್ಲೇ ಮಾಡ್ಕೊಳ್ಳಿ ಮಹಾರಾಜರ ಸಾಂಗು, ಸ್ವಾಮಿ ಸಮರ್ಥರಾವ್ ತಾರಕ ಮಂತ್ರ, ಅದನ್ನು ಕೇಳ್ಕೊಂಡು ನೀವು ಮುಂದುವರಿ. ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಆಫ್ ಆಲ್ ನಾನು ಒಳ್ಳೆ ಒಂದು ನಿಮಗೆ ಇವತ್ತು ರೆಮಿಡಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರತಿಯೊಬ್ಬರ ಕೈಯಲ್ಲಿ, ಇವಾಗಿನ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಇದ್ದೇ ಇರುತ್ತೆ. ದತ್ತಾತ್ರೇಯ, ಗಾಣಗಾಪುರ ದತ್ತಾತ್ರೇಯ ಒರಿಜಿನಲ್ ಇಮೇಜಸ್ ಅಂತ ಹೊಡೆದ್ರೆ ಫೋಟೋಗಳು ಮೊಬೈಲಲ್ಲಿ ಬರ್ತವೆ. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇರೋದು. ಅವ್ರದ್ದು ಇವ್ರದ್ದು, ಅವ್ರು ಮಾಡಿದ್ದಾರೆ ಇವ್ರು ಮಾಡಿದ್ದಾರೆ, ನಾನು ಮಾಡಿದ್ದೀನಿ, ಅದನ್ನ ಮಾತಾಡ್ತಾ ಇದ್ದೀನಿ. ಓಕೆ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ಓಪನ್ ಮಾಡಬೇಕು, ನಿಮ್ಮ ಐ ಲೆವೆಲ್ ಆ ಮೊಬೈಲ್ನ ಇಟ್ಕೋಬೇಕು. ಒಂದು 5 ನಿಮಿಷ ಯಾವ ಹಾಸಿಗೆಯಲ್ಲಿ ನೀವು ಎದ್ದು ಕೂತ್ಕೊಂಡಿರ್ತೀರೋ ಅಲ್ಲೇ ಕೂತ್ಕೊಂಡು ಗುರುದೇವ ದತ್ತ ಅಂತ ನೆನಪು ಮಾಡಿಕೊಂಡು ದತ್ತ ಮಹಾರಾಜರ ಕಣ್ಣಲ್ಲಿ ಕಣ್ಣಿಟ್ಟು ಫಸ್ಟು ಅವರಿಗೆ ಧನ್ಯವಾದ ತಿಳಿಸ್ಬೇಕು. ದತ್ತಾತ್ರೇಯ ಪ್ರಭುವೇ, ಬೆಳಗಿನ ಜಾವವನ್ನು ತೋರಿಸಿರ್ತಕ್ಕಂಥ ನಿಮಗೆ ಧನ್ಯವಾದಗಳು. ಇವತ್ತಿನ ದಿನ ನನಗೆ ಅದ್ಭುತವಾಗಿರ್ತಕ್ಕಂಥ ನಿನ್ನೆಯ ದಿನ ಲಾಭವಾಗಿದೆ, ಇವತ್ತು ಕೂಡ ಲಾಭ ಆಗತ್ತೆ. ಈ ಥರ ಪಾಸಿಟಿವ್ ನೀವು ಮಾಡ್ಕೊಂಡು ಹೋಗಿ. ಆಗಿದೆ ಅಂತಾನೆ ಅನ್ಕೊಳ್ಳಿ ನೀವು. ಈಗ ಯಾರೋ ಒಬ್ರು ಮನೆ ಕಟ್ತಾ ಇದ್ದಾರೆ, ಅದಾಗ್ತಾ ಇಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಹಾಸಿಗೆಯಲ್ಲಿ ದತ್ತ ಮಹಾರಾಜರದ್ದು ಫೋಟೋ ಇಟ್ಕೊಳ್ಳಿ. ಮಹಾರಾಜರೇ, ನನಗೆ ಮನೆ ಕಟ್ಸಿಕೊಟ್ಟಿದ್ರೆ ನಿಮಗೆ ಧನ್ಯವಾದಗಳು. ಮನೆ ಕಟ್ತಾ ಇದ್ರೆ ಅಂತ ಅನ್ಕೊಳಕ್ ಹೋಗ್ಬಿಡಿ, ಅದು ಕಟ್ತಾನೆ ಇರ್ತೀರ ನೀವು. ಮನೆ ಕಟ್ಟಿದೀನಿ ಅಂತ ನೀವು ಮಹಾರಾಜರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಮಹಾರಾಜರು ಏನಂತಾರೆ ಅಂತಂದ್ರೆ, ನಾನು ಕೊಡದೇ ಇರೋ ವಸ್ತುಗೂ ಈ ಒಂದು ಭಕ್ತ ಕೊಟ್ಟಿದ್ದಾನೆ ಅಂತ ನನ್ನ ಹತ್ರ ಹೇಳ್ತಾ ಇದ್ದಾನಲ್ಲ, ಕೊಟ್ಬಿಡೋಣ ಅಂತ ಅಸ್ತು ಅಂತಾರೆ. ಸೊ ಇದು ಮೇನ್ ಕಾನ್ಸೆಪ್ಟ್. ಸೊ ನೀವು ಪ್ರಯತ್ನ ಮಾಡಿ, ಒಂದು ವಾರನೋ ಒಂದು 10 ದಿವಸ ನೀವು ಪ್ರಯತ್ನ ಮಾಡಿ. ಅಡಿಕ್ಟ್ ಆಗಿರೋ ಅಂತ ನೀವು ಬಿಡೋಕ್ಕಾಗಲ್ಲ ಇದರಿಂದ. ಖಂಡಿತವಾಗಿ ನನ್ನ ಓನ್ ಎಕ್ಸ್ಪೀರಿಯನ್ಸಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ಮೋಟಿವೇಶನಲ್ ಸ್ಪೀಚ್ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಒಂದು ಹೊಸ ಕಥೆ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ, ಜೈ ಜೈ ಸ್ವಾಮಿ ಸಮರ್ಥ, ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ನಿಮ್ದೇನೇ ಸಮಸ್ಯೆ ಇದ್ರೂ ಕೂಡ ಸ್ಕ್ರೋಲ ಮೇಲೆ ನನ್ನ ನಂಬರ್ ಬರುತ್ತೆ, ಅದಕ್ಕೆ ಫೋನ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಒಂದು ಮೋಟಿವೇಶನಲ್ ಸ್ಪೀಚ್ ಮುಗಿಸ್ತಾ ಇದ್ದೀನಿ. ಗುರುದೇವ ದತ್ತ.